ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಲ್ಲಿ ಆಯಿಲ್ ಮಾಡುವ ಸಾಮಗ್ರಿಗಳೇನು ಬೇಕನ್ನು ನೋಡೋಣ. ಮೆಣಸಿನ ಪೌಡರು ನೋಡಿ, ಒಂದು 8 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಸಕ್ಕರೆ ತೊಗೊಂಡಿದ್ದೀನಿ ನಾನು. ಆಮೇಲೆ ಬಿಳೆ ಎಳ್ಳು, ಆಮೇಲೆ ಪಾಲಕ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ, ಬೆಳ್ಳುಳ್ಳಿ, ಅಲ್ಲ, ಉಪ್ಪು, ಖಾರ ಮತ್ತು ಜೀರಿಗೆ ಪೌಡ್ರ ತೊಗೊಂಡಿದ್ದೀನಿ. 8 ಮೆಣಸಿನಕಾಯಿ ಅವೆಲ್ಲ ಒಂದು ಹಂಚೊಳಗಿಟ್ಟುಕೊಂಡು ಈ ಥರ ಎಲ್ಲ ಹುರ್ಕೋಬೇಕು. ಸ್ವಲ್ಪ ಕಪ್ಪಾಗೋವರೆಗೆ ಹುರ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅತಿ ಸಣ್ಣನಾಗಬಾರ್ದು, ಅತಿ ದಪ್ಪನಿರಬಾರ್ದು, ಸ್ವಲ್ಪ ಮೀಡಿಯಮ್ ಇರಬೇಕು. ಈ ಥರ ಇದ್ರೇ ಟೇಸ್ಟು ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಎಷ್ಟು ತುಂಬ ಟೇಸ್ಟಿಯಾಗಿ ಬರ್ತದೆ. ತುಂಬ ಫುಲ್ಲು, ಎಷ್ಟು ಟೇಸ್ಟ್ ಅಂದರೆ ಫುಲ್ಲು ಟೇಸ್ಟಿಯಾಗಿ ಬರ್ತದೆ ನೋಡಿ. ಆಮೇಲೆ ಇದನ್ನು ರೈಸ್ ಒಳಗೆ, ಚಿಕನ್ನು, ಮಟನ್ ಒಳಗೆ ತಿನ್ಬೋದು ನೋಡಿ. ಈಗ 1 ಸ್ಪೂನು ಎಳ್ಳು ಹಾಕ್ತಾಯಿದ್ದೀನಿ ನಾನು. ಸೇಮ್ ಅಮೌಂಟ್ ಆಫ್ ಎಲ್ಲವೂ ಸೇಮ್ ಹಾಕಬೇಕು, ಒಂದೊಂದು ಸ್ಪೂನ್ ಹಾಕಬೇಕು ನೋಡಿ. ಇಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನು ಮೆಣಸು ಪೌಡ್ರು, ಜೀರಿಗೆ ಪೌಡ್ರು, ಆಮೇಲೆ ಅಲ್ಲ, ಸಣ್ಣಗೆ ಹೆಚ್ಚಿಕೊಂಡಿರ್ತಕ್ಕಂಥ ಅಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಭಾಳಷ್ಟು ಹಾಕಿ, ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬ ಟೇಸ್ಟಿ ಆಗುತ್ತೆ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ. ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಟಂತೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಖಾರ, ಚಿಲ್ಲಿ ಒಣ ಖಾರ ಹಾಕಬೇಕು, ಅಂದರೆ ಕಲರ್ ಚೆನ್ನಾಗಿ ಬರ್ತದಂತ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಖಾರ ಹಾಕಿದರೆ ಕಲರ್ ಚೆನ್ನಾಗಿ ಬರ್ತದೆ. ಆಮೇಲೆ ಇದೆಲ್ಲ ನ್ಯೂಟ್ರಲ್ ಮಾಡೋಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಒಂದು ಬಾಂಡಲಿ ಒಳಗಡೆ ಇಟ್ಕೊಂಡು ನೋಡಿ, ಪಲಾವ್ ಮಾಡೋ ಎಲೆ, 2 ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಹಾಕಿ, ಆಮೇಲೆ ಅರ್ಧ ಕಪ್ಪಷ್ಟು ಮಸ್ಟರ್ಡ್ ಆಯಿಲ್ ತೊಗೊಳ್ತೀನಿ ನಾನು ನೋಡಿ. ಇಲ್ಲಿ ಬಾಂಡಲ್ಲಿ ಕಾಯ್ತಾ ಇದೆ, ಮಸ್ಟರ್ಡ್ ಆಯಿಲ್ ಹಾಕಿ ಸ್ವಲ್ಪ ಆಯಿತು. ಇದೆಲ್ಲ ಮಿಕ್ಸ್ ಮಾಡಿದ್ನಲ್ವ, ಒಗ್ಗರಣೆಗೆ ಹಾಕಿಬಿಡಬೇಕು. ತುಂಬ ಟೇಸ್ಟಿಯಾಗಿ ಬರ್ತದೆ, ತುಂಬ ಟೇಸ್ಟ್ ಇರ್ತದೆ. ವೈಟ್ ರೈಸಲ್ಲಿ ಸೂಪರ್ ಆಗುತ್ತೆ. ಆಮೇಲೆ ಚಿಕನ್ನು, ಮಟನಲ್ಲಿ ಯಾರೆಲ್ಲರೂ ಊಟ ಮಾಡ್ತಾ. ಥ್ಯಾಂಕ್ ಯು ಎಲ್ಲರೂ.